ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ನಾವಿವಾಗ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಅಂದರೆ ಜೈವಿಕ ಉದ್ಯಾನವನ, ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಹೋಗ್ತಾ ಇದ್ದೀವಿ. ಆನ್ ದಿ ವೇಯಲ್ಲಿ ಈ ಮುಗ್ಧ ಪ್ರಾಣಿಗಳು ಸಿಕ್ಕಿದ್ವು. ಸೊ ಇದ್ರ ಜೊತೆಗೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ತಾ ನಾವು ಹಾಗೆ ತಿಂಡಿ ತಿನ್ನಲಿಕ್ಕೆ ಹೋದ್ವಿ. ನಾವು ತಗೊಂಡಿದ್ದು ಪೂರಿ ಮತ್ತು ಸಾಗು ಮತ್ತು ಪುಳಿಯೋಗರೆ. ಇದು ನನಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು. ತಿಂತ ಹಾಗೆ ಮುಂದ್ಗಡೆ ಹೋದ್ವಿ. ಪಾರ್ಕಿಂಗ್ ವ್ಯವಸ್ಥೆ ಇದೆ. ನಾವು ಪಾರ್ಕಿಂಗ್ ವ್ಯವಸ್ಥೆನ ಅಂದರೆ ಯೂಸ್ ಮಾಡ್ಕೊಳ್ಳಲ್ಲ ಅಂದರೆ ಆಚೆ ಕೂಡ ನಮಗೆ ಜಾಗನ ಸಿಗುತ್ತೆ. ಅಲ್ಲಿ ನಾನು ಪಾರ್ಕ್ ಮಾಡ್ತಾ ನಾವು ಹೋಗಿದ್ದು ಗೋಶಾಲೆಗೆ. ಮುಂದ್ಗಡೆನೇ ಗೋಶಾಲೆ ಇದೆ. ಹೋಗ್ತಾ ಆನ್ ದಿ ವೇಯಲ್ಲಿ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಈ ಮುಗ್ಧ ಪ್ರಾಣಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಯಾರಿಗೆಲ್ಲ ಇಷ್ಟ ಇದೆ ಬನ್ನೇರುಘಟ್ಟಕ್ಕೆ ಹೋದಾಗ ಮಸ್ಟ್ ವಿಸಿಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಲವು ರೀತಿಯಾದ ಹಸುಗಳು, ಕರುಗಳು ಇದ್ವು. ಇದನ್ನೆಲ್ಲ ನೋಡ್ತಾ ಇದ್ದರೆ ಹಳ್ಳಿ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಬಟ್ ಇದು ಗೋಶಾಲೆ. ಇಲ್ಲಿ ಕೆಲವನ್ನ ರೆಸ್ಕ್ಯೂ ಮಾಡಿರ್ತಾರೆ, ಕೆಲವನ್ನ ಅವರೇ ತೊಗೊಂಬಂದು ಸಾಕಿರ್ತಾರೆ. ತುಂಬಾ ಚೆನ್ನಾಗಿತ್ತು. ಈ 2 ಕ್ಯೂಟ್ ಕರುಗಳ ಜೊತೆ ನಾನು ತುಂಬಾ ಟೈಮ್ ಸ್ಪೆಂಡ್ ಮಾಡಿದೆ. ಒಂದು 5 to 6 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿದೆ. ಆಮೇಲೆ ಅವು ಮಲ್ಕೊಂಡಿದ್ವು. ಸೊ ನಾನು ಅಲ್ಲಿಂದ ಹೊರಟು ಹೋದೆ. ಬಟ್ ನನಗಂತೂ ತುಂಬಾ ಒಂಥರ ನೆಮ್ಮದಿ ಅಂತ ಅನ್ನಿಸ್ತು ಈ ಕರುಗಳ ಜೊತೆ ಇರಬೇಕಾದ್ರೆ. ನಾವಿವಾಗ ಎಂಟ್ರೆನ್ಸ್ ಆಗ್ತಾ ಇದ್ದೀವಿ ಟಿಕೆಟ್ ತೊಗೊಳ್ಳಿಕ್ಕೆ. ನೀವು ಅಫಿಷಿಯಲ್ ವೆಬ್ಸೈಟ್ ಇದೆ ಬನ್ನೇರುಘಟ್ಟದು, ಅದರಲ್ಲಿ ನೀವು ತೊಗೊಬೋದು. ಇಲ್ಲಾಂದರೆ ಇಲ್ಲಿ ಬಂದು ತೊಗೊಬೋದು. ಇಲ್ಲಿ ಬಂದು ತೊಗೊಳ್ಳೋದ್ರಿಂದ ನಿಮಗೆ ಒಂದು ಯೂಸ್ ಏನಾಗುತ್ತೆ ಅಂತ ಅಂದರೆ, ಒಂದು ಟೈಮ್ ಸ್ಲಾಟ್ ಇರುತ್ತೆ ಅಲ್ಲಿ ವೆಬ್ಬಲ್ಲಿ. ಅಂದರೆ ಅದ್ರದ್ದು ಆನ್ಲೈನಲ್ಲಿ ತೊಗೊಂಡ್ರೆ, ಡೈರೆಕ್ಟಾಗಿ ತೊಗೊಂಡ್ರೆ ನಿಮಗೆ ಟೈಮಿಂಗ್ಸ್ ಯಾವಾಗ ಬೇಕೋ ಆವಾಗ ನೀವು ಚೂಸ್ ಮಾಡಿ ತೊಗೊಬೋದು. ಅಲ್ಲಿ ನೀವು ತೊಗೊಳ್ಳೋದ್ರಿಂದ ಟೈಮಿಂಗ್ಸ್ನ ಕರೆಕ್ಟಾಗಿ ಪಿಕಪ್ ಮಾಡಬೇಕಾಗುತ್ತೆ. 2ರಿಂದ 9:40 ಆಯಿತು. ಅಂದರೆ ನೀವು ಝೂ, ಬಟರ್ಫ್ಲೈ ಪಾರ್ಕ್ ಮತ್ತು ಸಫಾರಿ 3 ಕೂಡ ಇದರಿಂದ ನೀವು ನೋಡಬಹುದು. ಎಲ್ಡರ್ಸ್ಗೆ ಈ ಥರ ಇರುತ್ತೆ. ಚಿಕ್ಕ ಮಕ್ಕಳಿಗೆ ಕೆಲವೊಂದರೆ 7 ವರ್ಷ ಆದಮೇಲೆ ಇರಲ್ಲ ಅನಿಸುತ್ತೆ. ಅದ್ರ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ. ಬಟ್ ತುಂಬಾ ಮಕ್ಕಳು ಕೂಡ ಬಂದಿದ್ವು, ಎಂಜಾಯ್ ಮಾಡ್ತಾಯಿದ್ರು. ಸೊ ಇವಾಗ ನಾವು ಸಫಾರಿಗೆ ಹೊರಟಿದ್ದೀವಿ, ಬನ್ನಿ ಹೋಗೋಣ. ನಾವಿವಾಗ ಹೊರಟಿದ್ದೀವಿ ಸಫಾರಿ ಒಳಗಡೆ. ತುಂಬಾ ಚೆನ್ನಾಗಿದೆ. ವಿಂಡೋ ಸೀಟ್ ಕೂಡ ನಮಗೆ ಸಿಕ್ತು. ತುಂಬ ಜನಕ್ಕೆ ವಿಂಡೋ ಸೀಟ್ ಸಿಗುತ್ತೆ. ನಾವು ಈಗ ನೋಡ್ಕೊಳ್ತಾ ಹೋಗಬೇಕಾದ್ರೆ ತುಂಬಾ ಒಂಥರ ಫೀಲ್ ಆಗ್ತಾಯಿತ್ತು. ಕಾಡೊಳಗಡೆ ಹೋಗ್ತಾ ಇದ್ದೀವಿ ಅಂತ ನೋಡಬಹುದು. ಎಲ್ಲ ಪ್ರಾಣಿಗಳನ್ನು ನೋಡಲಿಕ್ಕೆ ಯಾವ ಥರ ಫೋನ್ ಇಟ್ಕೊಂಡು ರೆಡಿಯಾಗಿದ್ದಾರೆ ಅಂತ. ಕೆಲವು ಸಲ ನಮ್ಮ ಬಸ್ ಮುಂದೆನೇ ಪಾಸ್ ಆಗುತ್ತೆ, ಬಸ್ ಪಕ್ಕ ಇರುತ್ತೆ, ತುಂಬ ದೂರದಲ್ಲಿ ಕೂಡ ಇರುತ್ತೆ. ಮುಂದೆ ಏನಾಗುತ್ತೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಬೆಂಗಳೂರಿಂದ 35 ಕಿಲೋಮೀಟರ್ ಇರೋದ್ರಿಂದ ಆರಾಮಾಗಿ ಎಲ್ಲ ಬಂದು ಒನ್ ಡೇ ಇಲ್ಲಿ ಬಂದು ವಿಸಿಟ್ ಮಾಡಿದ್ರೆ ನಿಮಗೆ ತುಂಬಾ ಒಂದು ಫೀಲ್ ಬರುತ್ತೆ. ಪ್ರಾಣಿಗಳು ಕೂಡ ಎಷ್ಟು ಆರಾಮಾಗಿ ನೆಮ್ಮದಿಯಾಗಿ ಬದುಕ್ತಾ ಇದ್ದಾವೆ ಅಂತ ಅನಿಸುತ್ತೆ ನೋಡಿ. ಇವಾಗ ನಮಗೆ ಸಿಕ್ಕಿದ್ದು ಜಿಂಕೆಗಳು. ಎಲ್ಲ ಜಿಂಕೆ ಗುಂಪುಗಳು ಎಷ್ಟು ಆರಾಮಾಗಿ ತಿಂತಾ ಇದ್ದಾವೆ ಅಂತ. ಹೀಗೆ ನಾವು ಹೋಗ್ತಾ ಇರಬೇಕಾದ್ರೆ ತುಂಬಾ ನಿಶಬ್ದವಾಗಿ ಇರಬೇಕಾಗುತ್ತೆ. ಇಲ್ಲಾಂದರೆ ಆ ಪ್ರಾಣಿಗಳು ಭಯ ಪಡೋ ಚಾನ್ಸಸ್ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.